ಬಾರೋ ಗೆಳೆಯ ಬಾರೋ ಗೆಳೆಯ ಬಾರೋ ಗೆಳೆಯ ಇಬ್ಬರು ಕೂಡಿ ವೈಕೋನು ಕೈ ಕೊಟ್ಟ ಹುಡುಗಿಯ ಮನೆ ಮುಂದೆ. ಹಲೋ ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋಗೆ ಕಾಪರೇಟ್ ಕ್ಲೈಮ್ ಬರ್ತದಂಥ ಸೌಂಡನ್ನು ಮ್ಯೂಟ್ ಕೊಟ್ಟಿರ್ತೀನಿ. ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಫ್ರೆಂಡ್ಸ್. ಅಲ್ಲಿ ಹೋಗ್ಬಿಟ್ಟು ಫುಲ್ ಸಾಂಗಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಕೊಟ್ಟಿರ್ತೀನಿ, ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ ಒಂದು ಸಲ ನಿಮಗೆ. ಸೊ ಈ ಥರ ಫ್ರೆಂಡ್ಸ್ ಕೊಟ್ಟಿರ್ತೀನಿ ನಾನು ಲಿಂಕು. ನೀವು ಈ ಕಾಣಿಸ್ತಲ್ಲ ಲಿಂಕು ಕೆಳಗಡೆ ನೀಲಿ ಕಲರು, ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಅಲರ್ಟ್ ಮೆಷಿನ್ಗೆ ಇಂಪೋರ್ಟ್ ಆಗುತ್ತೆ. ಸೊ ಆವಾಗ ನೀವು ವಿಡಿಯೋನ ಸ್ಟಾರ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ನೋಡಿ, ಮೊದಲನೇದಾಗಿ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಎರಡನೇದಾಗಿ ವಿಡಿಯೋನ ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂತೇಳಿ ನಿಮಗೆ 2 ಸ್ಟೆಪ್ನ ಹೇಳ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅಲರ್ಟ್ ಮಿಷನ್ನ ಆನ್ ಮಾಡ್ಕೊಳ್ಳಿ. ಈ ಥರ ಆನ್ ಆದ ತಕ್ಷಣ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೇಕು ಫ್ರೆಂಡ್ಸ್, ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಗೆಳೆಯರದು ಸೊ ಇರುತ್ತೆ ನಿಮಗೆ ಸಾಂಗು. ಈ ಒಂದು ಫೋಟೋನ ಆ್ಯಡ್ ಮಾಡ್ಕೋಬೇಕು ಇಲ್ಲಿ. ಸೊ ಇಲ್ಲಿ ನಮ್ಮದೇ ಆದಂಥ ಫೋಟೋನ ನಾನು ಆ್ಯಡ್ ಮಾಡ್ಕೊತೀನಿ. ಯಾಕಪ್ಪ ಅಂತಂದರೆ ಇಲ್ಲಿ ನಿಮಗೆ ಗೊತ್ತಿಲ್ಲ, ಆ ಸಾಂಗ್ ಕೇಳಿದ್ರೇ ಯಾವ ಫೋಟೋ ಹಾಕ್ಕೊಳ್ಬೇಕು ಅಂತಲೂ ನಿಮಗೆ ಗೊತ್ತಾಗುತ್ತೆ. ಆ ಥರ ಐತೆ ಸಾಂಗ್ ಅದು. ಅದಕ್ಕೋಸ್ಕರ ನೋಡಿ ಈ ಥರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿನೂ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇಲ್ಲಿನೂ ಏನಪ್ಪ ಅಂತಂದರೆ ಇಲ್ಲಿ ಗೆಳೆಯರದು ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ನಾನು ಲಿರಿಕ್ಸ್ ಕೊಟ್ಟಿರ್ತೀನಿ, ಅಂದರೆ ಸಾಂಗ್ ಕೊಟ್ಟಿರ್ತೀನಿ, ಹಾಗೆ ಅದಕ್ಕೆ ತಕ್ಕಂಗೆ ಅಕ್ಷರನೂ ಹಾಕಿರ್ತೀನಿ. ಆವಾಗ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ಅಕ್ಷರ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಯಾವ ಫೋಟೋ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಪ್ಪ ಅಂತೇಳಿ. ಸೊ ಇಲ್ಲಿ ಏನಂತಪ್ಪ ಅಂದರೆ ಇಲ್ಲಿ ಈ ಥರ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಇಲ್ಲಿ ಯಾಕಪ್ಪ ಅಂದರೆ ಗೆಳೆಯ ಅಂತೇಳಿ. ಸೊ ಈ ಥರ ನಂದು ಬಾಳವಣ್ಣನ ಫೋಟೋನ ಒಂದು ಸುಮ್ಮನೆ ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಏನಂದರೆ ಇಲ್ಲಿ ಜೋಡಿ ಫೋಟೋ ಹಾಕ್ಬೇಕು ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ನನ್ನದೇ ಒಂದು ಫೋಟೋನ ಈ ಥರ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಮುಂದೆ ಸ್ವೈಪ್ ಮಾಡಿ ಇನ್ನು. ಸೊ ಇಲ್ಲಿ ಐತೆ, ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಇಲ್ಲೊಂದು ಕ್ಲಿಕ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಫೋಟೋ ಇರುತ್ತೋ ಆ ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ನಿಮಗೆ ಈ ಥರ ನಿಮಗೆ ಬರ್ನು ಏನಪ್ಪ ಅಂದರೆ ಬ್ಲಾಕ್ ಥರ ಕಾಣುತ್ತೆ. ಸೊ ಆ ಒಂದು ಬ್ಲಾಕ್ ನಿಮಗೆ ಕಾಣಿಸ್ಬಾರ್ದಪ್ಪ, ನಮಗೆ ಚೆನ್ನಾಗಿರ್ಬೇಕಂದ್ರೆ ಈ ಥರ ಆನ್ ಮಾಡ್ಕೋಬೇಕು. ಸೊ ಯಾಕಪ್ಪ ಅಂದರೆ ಇದು ಆನ್ ಮಾಡಿದ್ರೆ ನಿಮಗೆ ಲಿರಿಕ್ಸು ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ಮುಖನೂ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಇದು ಹಾಕಿದ್ದೀನಿ ನೋಡಿ. ನೀವೇನಾದರೂ ಇದು ಬೇಡಪ್ಪ ಅಂತಂದರೆ ನಿಮಗೆ ಬೇರೆ ಥರನೂ ಹಾಕ್ಕೊಳ್ಬೋದು, ಈಸಿ ಇರುತ್ತೆ ನಿಮಗೆ ಈ ಥರ. ಎಷ್ಟು ತುಂಬ ಚೆನ್ನಾಗೈತಲ್ಲ, ಅದಕ್ಕೋಸ್ಕರ ಹಾಕಿದ್ದೀನಿ. ಸೊ ಫ್ರೆಂಡ್ಸ್ ಇಷ್ಟೇ ಇರೋದು. ಸೊ ಇದಾದ ನಂತರ ಇದು ತುಂಬ ಹೋಳಿ ಹುಣ್ಣಿದು ಹಬ್ಬದ್ದೇ ಇರೋದು ಸಾಂಗ್ ಇದು. ಸೊ ಅದಕ್ಕೋಸ್ಕರ ಮಾಡಿದ್ದೀನಿ. ಸೊ ಸಪೋರ್ಟ್ ಇರಲಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ. ಸೊ ಫ್ರೆಂಡ್ಸ್ ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಹಾಕ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ವಿಡಿಯೋ ತುಂಬ ಚೆನ್ನಾಗೈತಿ. ಸೊ ದಯವಿಟ್ಟು ಸಪೋರ್ಟ್ ಇರಲಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆಯ್ತು ಫ್ರೆಂಡ್ಸ್. ಥ್ಯಾಂಕ್ ಯು.